ಓಕೆ, ಸೊ ಇವತ್ತು ನಾವು ಸ್ಟಾರ್ಟ್ ಮಾಡಿ ಫಸ್ಟ್ ಟಾಪಿಕ್ ಇಟ್ ಈಸ್ ನಂಬರ್ ಸೀರೀಸ್. ಓಕೆ, number series. Okay, so number series andre what it is first, question alli some numbers ಕೊಡ್ತಾರೆ and ಆ numbers ಅಲ್ಲಿ ಆ series ಅಲ್ಲಿ there is a pattern. ಓಕೆ, ಅದು series ಅಲ್ಲಿ ಇರುತ್ತೆ. ನಿಮ್ಗೆ ಆ ಪ್ಯಾಟರ್ನ್, ಅದು ಏನ್ ಪ್ಯಾಟರ್ನ್ ಅಲ್ಲಿ ಇದೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂಡ್ ಬೇಸ್ಡ್ ಆನ್ ದಟ್ ಪ್ಯಾಟರ್ನ್ ಮಿಸ್ಸಿಂಗ್ ನಂಬರ್ ಏನು ಅಂತ ಫೈಂಡ್ ಮಾಡಬೇಕು. ಸಪೋಸ್ ಫಾರ್ ಎಕ್ಸಾಂಪಲ್ ಒಂದು 10, 20, 30, 40 ಆ್ಯಂಡ್ ಕ್ವೆಶನ್ ಮಾರ್ಕ್. ಇವಾಗ ಎನಿ ಒನ್ ಆಫ್ ಯು ಇಲ್ಲಿ ಕ್ವೆಶನ್ ಮಾರ್ಕ್ ಪ್ಲೇಸಲ್ಲಿ ಏನು ನಂಬರ್ ಬರುತ್ತೆ ಅದು ಟ್ರೈ ಮಾಡ್ತೀರಾ? Can you tell any one of you? 50. Correct. How 50? It is simple, alva. It is just a simple 10 table. 10 ones are 10, 10 twos are 20, 10 threes are 30. 50. Correct. 50 is correct. Okay. So 10 fours are 40, 10 fives are 50. So based on that, ಈ question mark place ಅಲ್ಲಿ ಏನ್ ಬರುತ್ತೆ? 50. ಇದು simple ಆಗಿ ಬರುತ್ತೆ ಅಲ್ವಾ? ಜಸ್ಟ್ 10 plus 10 20, 20 plus 10 30, 30 plus 10 40. ಸೊ 40 plus 10 ಮಾಡಿದ್ರೆ 50 ಬರುತ್ತೆ. ಸೊ ಈ ತರ ನಂಬರ್ ಸೀರೀಸ್ ಕ್ವೆಶನ್ ಇರುತ್ತೆ. ಓಕೆ, ಸೊ ಸಮ್ ನಂಬರ್ಸ್ ವಿಲ್ ಬಿ ಗಿವೆನ್. ಆ ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ನಂಬರ್ ಅದು ಕ್ವೆಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೋ ಅದು ಆನ್ಸರ್ ಕೊಡ್ಬೇಕು. ಓಕೆ, ಸೊ ಇದು ಡೈರೆಕ್ಟ್, ಇದು ಸಿಂಪಲ್ ಆಗಿದೆ. ನೀವು ಜಸ್ಟ್ ಇದು ನೋಡಿದ್ಮೇಲೆ ಯು ಕ್ಯಾನ್ ಜಸ್ಟ್ ಟೆಲ್ ಅಲ್ವಾ. ಐ ಜಸ್ಟ್ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. 2, 4, 6, 8 question mark. So ಇಲ್ಲಿ question mark place ಅಲ್ಲಿ ಏನ್ ಬರುತ್ತೆ? Can you tell? 10. Yeah. 10. Correct. 10. Yes, correct. Okay. Ma'am, 10. Yes, correct. So this is also simple, right? It is a simple two table or two ones are 2, 2 twos are 4, 2 threes are 6, 2 fours are 8 and 2 fives are 10. ಅದಕ್ಕೆ ಇಲ್ಲಿ 10 ಬರುತ್ತೆ. ಕರೆಕ್ಟ್. ಸೊ ಇದು ಸಿಂಪಲ್, ಡೈರೆಕ್ಟ್ ನೋಡಿದ್ಮೇಲೆ ನಮ್ಗೆ ಗೊತ್ತಾಗತ್ತೆ. ಬಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ತರ ಡೈರೆಕ್ಟ್ ಕ್ವೆಶನ್ಸ್ ಇರಲ್ಲ, ಸ್ವಲ್ಪ ಡಿಫ್ರೆಂಟ್ ನಂಬರ್ಸ್ ಕೊಡ್ತಾರೆ. ಸೊ ಅದು ಹೆಂಗೆ ಸಾಲ್ವ್ ಮಾಡಬೇಕು ಐ ವಿಲ್ ಎಕ್ಸ್ಪ್ಲೇನ್ ದಟ್. ಓಕೆ, ನಿಮ್ಗೆ ಬೇಸಿಕ್ ಇಂಗ್ಲಿಷ್ ಅರ್ಥ ಆಗತ್ತಾ? ನಾನು ಸ್ವಲ್ಪ ಇಂಗ್ಲಿಷ್ ಯೂಸ್ ಮಾಡಿದ್ರೆ ಅರ್ಥ ಆಗತ್ತಾ? Okay, ma'am. ಅರ್ಥ ಆಗತ್ತಾ? ಕ್ಯಾನ್ ಸಮ್ವನ್ ಪ್ಲೀಸ್ ಆನ್ಸರ್? Okay, ma'am. ಓಕೆ, ನಾನು ಐ ವಿಲ್ ಮಿಕ್ಸ್ ಬೋತ್ ಇಂಗ್ಲಿಷ್ ಅಂಡ್ ಕನ್ನಡ. ಓಕೆ, ಯಾ, ಓಕೆ, ಗುಡ್. Yes, tell me, is someone speaking? Okay, I'll continue. Okay, so ಇದು ಸಿಂಪಲ್ ಆಗಿದೆ ಅಲ್ವಾ? ಬಟ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ಕ್ವೆಶನ್ಸ್ ಇರುತ್ತೆ. ಸೊ ಅದು ಆ ನಂಬರ್ ಸೀರೀಸ್ ಅಲ್ಲಿ ನೀವು ಏನು ಪ್ಯಾಟರ್ನ್ ಇದೆ ಅದು ಫಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂಡ್ ಬೇಸ್ಡ್ ಆನ್ ದಟ್ ಪ್ಯಾಟರ್ನ್ ನಿಮ್ಗೆ ಫೈನಲ್ ಆನ್ಸರ್ ಬರುತ್ತೆ. ಇವಾಗ ಈ ಕ್ವೆಶನ್ ಅಲ್ಲಿ ನೋಡಿ, ಪ್ಯಾಟರ್ನ್ ಏನು? 2 plus 2. 2 plus 2 is 4 ಅಲ್ವಾ? 4 plus 2 is 6. 6 plus 2 is 8. ಸೊ ಇಲ್ಲಿ ಪ್ಯಾಟರ್ನ್ ಏನು? ಈಚ್ ನಂಬರ್ಗೆ ನಾವು 2 ಆಡ್ ಮಾಡಬೇಕು. 2 ಆಡ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ನಂಬರ್ ಏನು? 8 plus 2 10 ಅಲ್ವಾ? ಸೊ ದಿಸ್ ಇಸ್ ದ ಪ್ಯಾಟರ್ನ್. ಈ ಕ್ವೆಶನ್ಗೆ ಇದು ಪ್ಯಾಟರ್ನ್. ಪ್ಲಸ್ 2 ಆಡ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಬರುತ್ತೆ. ಸೊ ಈ ತರ ಫಾರ್ ಅದರ್ ನಂಬರ್ ಸೀರೀಸ್ ಫಸ್ಟ್ ಪ್ಯಾಟರ್ನ್ ಏನು ಅದು ಫೈಂಡ್ ಔಟ್ ಮಾಡಬೇಕು. ಆಫ್ಟರ್ ದಟ್ ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ದೀಸ್ ಆರ್ ವೆರಿ ಸ್ಟ್ರೇಟ್ ಫಾರ್ವರ್ಡ್, ವೆರಿ ಸಿಂಪಲ್. ಇವಾಗ ಸಮ್ ಪ್ರಾಕ್ಟಿಸ್ ಕ್ವೆಶನ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ದ ಕ್ವೆಶನ್ಸ್ ಆರ್. ನಿಮ್ಮ ಎಕ್ಸಾಮ್ ಅಲ್ಲಿ ಕ್ವೆಶನ್ಸ್ ಹೆಂಗಿರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ. ಓಕೆ,
ಸೊ ಎಲ್ಲರೂ ಒಂದು ನೋಟ್ಬುಕ್ ಆ್ಯಂಡ್ ಪೆನ್ ಇಟ್ಕೊಳ್ಳಿ ಸೊ ದಟ್ ಇಫ್ ಯು ರೈಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಯು ಕ್ಯಾನ್ ಪ್ರಾಕ್ಟಿಸ್ ಲೇಟರ್. ಸೊ ಬೆಟರ್ ಇಫ್ ಯು ಕೀಪ್ ಅ ನೋಟ್ಬುಕ್ ಆ್ಯಂಡ್ ಪೆನ್ ಆ್ಯಂಡ್ ರೈಟ್ ಡೌನ್ ವಾಟ್ ಎವರ್ ಐ ಆಮ್ ಸೇಯಿಂಗ್. So we'll start. I'll clear this. First question, okay, I'll give you the first one. Don't get scared seeing the question, okay? They are all very simple agirutte. It's just numbers are big, but logic is very simple. You can all do it. Okay, so I'll write the question. So question idu options ಕೊಡ್ತೀನಿ. Option A 28, option B 38, option C 48, option D 68, option E 88. ಇದು question. Okay, so ಇದು ಹೆಂಗ್ ಮಾಡಬೇಕು ಅಂತ I'll explain you. So any number series question ಅಲ್ಲಿ ನೀವು first ಚೆಕ್ ಮಾಡ್ಬೇಕು. ಏನು ಚೆಕ್ ಮಾಡಬೇಕು ಅಂದ್ರೆ ಡಿಫರೆನ್ಸ್ ಅಂದ್ರೆ ಸಬ್ಟ್ರಾಕ್ಷನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಿಮ್ಗೆ ಅಸೆಂಡಿಂಗ್ ಆರ್ಡರ್ ಅಂಡ್ ಡಿಸೆಂಡಿಂಗ್ ಆರ್ಡರ್ ಅಂದ್ರೆ ಏನೋ ಗೊತ್ತಾ? ಹೆಲೋ, ಎನಿ ಒನ್ ಆಫ್ ಯು ಕ್ಯಾನ್ ಯು ಟೆಲ್ ಮಿ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನೋ ಗೊತ್ತಾ? ಅಸೆಂಡಿಂಗ್ ಅಂದ್ರೆ ಇನ್ಕ್ರೀಸ್. ಎಸ್. ಡಿಸೆಂಡಿಂಗ್ ಅಂದ್ರೆ ಡಿಕ್ರೀಸ್. ಯಾ, ಸೊ ಇಲ್ಲಿ ಕೊಟ್ಟಿರೋ ಕ್ವೆಶ್ಚನ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆಯಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆಯಾ? ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆ. ಹಾ, ಕರೆಕ್ಟ್. ಸೊ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆ ಮ್ಯಾಮ್. ಯಾ, ಕರೆಕ್ಟ್. It is in descending order. Okay, so this I'll tell you how to start such questions. So just write down the series 488, 458, 398, 308, 188. Illi we don't know what it is. ಈ ನಂಬರ್ ಇಲ್ಲಿ ಏನ್ ಬರುತ್ತೆ ಅದು we should find out. So ಇದು descending order ಅಲ್ಲಿ ಇದೆಯಲ್ವಾ? So first step, always remember number series ಅಲ್ಲಿ first step ನೀವು difference every ಈ two numbers ಇದೆಯಲ್ವಾ, you should find out the difference ಅಂದ್ರೆ subtract ಮಾಡಬೇಕು. ಇದು descending order ಅಲ್ಲಿ ಇದೆಯಲ್ವಾ, so you should subtract first this second number from first number. ಅಂದ್ರೆ this to this, this to this, this to this, this to this. So ಇಲ್ಲಿ ಏನ್ ಬರುತ್ತೆ ಅಂದ್ರೆ 488 minus 458. Can you please tell me what is 488 minus 458? 30. 30, correct. Yeah. 30. Yes, correct. 30. Yes. 30. Yes, correct. Now move first two numbers aitu. Now come to the next two numbers. 458 minus 398 is to 60. Correct, 60. Again, come to next two numbers. 60. Yes, correct. Now what is next two numbers? What is 398 minus 308? 90. 19. 19. Yes, 19. 90. It's 19. Correct. Come to the next two numbers now. 308 minus 188. 120. 120. Yes. So ಇಲ್ಲಿವರೆಗೂ ನಮಗೆ ಡಿಫರೆನ್ಸ್ ಬಂತು. ಸೊ ಈ ನಂಬರ್ಸ್ ನೋಡಿ 30, 60, 90, 120. ನಿಮ್ಗೆ ಏನಾದ್ರೂ ಪ್ಯಾಟರ್ನ್ ಕಾಣಿಸ್ತಿದೆಯಾ? ಡು ಯು ಅಂಡರ್ಸ್ಟ್ಯಾಂಡ್ ಎನಿ ಪ್ಯಾಟರ್ನ್ ಹಿಯರ್? Ma'am, yes, 30. Sorry, can you tell again? Ma'am, 30 increase ಆಯ್ತೈತೆ ಮ್ಯಾಮ್. Yes, exactly. 30 increase ಆಯ್ತೈತೆ. Yes, correct. ಸೊ ಇಲ್ಲಿ ಏನ್ ಬರಬೇಕು? ಆಫ್ಟರ್ 120 ಏನ್ ಬರುತ್ತೆ? 150. Correct, 150. 1 minute. 150. ಕರೆಕ್ಟ್ ಅಲ್ವಾ? ಹೆಂಗೆ 30 ಇದು ಜಸ್ಟ್ 30 ಟೇಬಲ್. 30 130, 30 plus 30 60, 60 plus 30 90,
90 plus 30 120. ಸೊ 120 plus 30 150 ಅಲ್ವಾ. ಸೊ ಇಲ್ಲಿ ನೋಡಿ ನಮಗೆ ಏನು ಪ್ಯಾಟರ್ನ್ ಇಲ್ಲಿ ಫಸ್ಟ್ ನಂಬರ್ 488 ಮೈನಸ್ 30 ಮಾಡಿದ್ರೆ ವಿ ವಿಲ್ ಗೆಟ್ 458. 458 minus 60 398. 398 minus 90 308. 308 minus 120 188. ಸೊ ಇಲ್ಲಿ ಏನ್ ನಂಬರ್ ಬರುತ್ತೆ ಇವಾಗ? ಕ್ಯಾನ್ ಯು ಟ್ರೈ? ಇಲ್ಲಿ ಪ್ಯಾಟರ್ನ್ ಅರ್ಥ ಆಯ್ತಾ? 38 ಮ್ಯಾಮ್. Yes, correct. How? 188 minus 38. 38. ಹೆಂಗ್ ಬಂತು 38? Very simple. 188 minus 150. 188 minus 150 is 38. So that is our answer. Option B. ಇದೆಲ್ಲರಿಗೂ ಅರ್ಥ ಆಯ್ತಾ? If anyone has a doubt, please unmute your mic and you can ask me. Yes, no, ma'am. No doubt? Or everyone understood? No doubt, ma'am. No doubt, ma'am. Okay. No doubt. Okay, we'll move on to the next question then. No, ma'am. No, ma'am. If you want, you can all write this down in a paper, so that nimge you'll understand. Okay. Hello, Idu madam. clear ಮಾಡ್ಬೋದಾ? Can I clear this? Hello. Yes, sir. Madam, carry on, madam. Carry Okay, on, madam. Sorry for the sure. disturbance. No, sir. Okay, we'll continue, sir. Okay, so everyone ಈ question clear ಆಗಿದ್ರೆ we will move on to the next question. ಇದು clear ಮಾಡ್ಬೋದಾ? Can I clear this? Yes, ma'am. Yes, miss. Okay. Yes, ma'am. Yes, miss. Okay. Yes, miss. Second question. Please mute your mics. ಯಾರ್ದು mute mic on ಇದೆ? Okay. Okay. We'll move on to the second question. 2 idu next series idu 2 26 74 98 146 question mark. Andre we should find out what comes here. Options ಕೊಡ್ತೀನಿ. 170, option B 188, option C 194, option D 198, option E 218. Okay, so same nan first question ge ಏನು ಹೇಳಿದೆ, first step in number series ಏನು, you should find the difference. E series, is it in ascending order or descending order? Can you please tell, any one of you? Ascending order. Yeah, correct. It's ascending order. It is in ascending order. So let's just write it down here. Okay, so someone is drawing on the screen. Please don't do that. Okay, yeah. So ascending order alva. So ಇಲ್ಲಿ ಏನ್ ಮಾಡಬೇಕು, ಅಗೇನ್ ಸೇಮ್ ಥಿಂಗ್. ನಾನು ಫಸ್ಟ್ ಸ್ಟೆಪ್ ಏನ್ ಹೇಳಿದೆ, ಇನ್ ನಂಬರ್ ಸೀರೀಸ್ ಯು ಶುಡ್ ಫೈಂಡ್ ದ ಡಿಫರೆನ್ಸ್. ಅಂದ್ರೆ ಯು ಶುಡ್ ಸಬ್ಟ್ರಾಕ್ಟ್ ಎವ್ರಿ 2 numbers, ಯು ಶುಡ್ ಫೈಂಡ್ ದ ಡಿಫರೆನ್ಸ್. ಬಟ್ ಇದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದೆಯಲ್ವಾ, ಸೊ ವಿಲ್ ಡೂ ದಿಸ್ ವೇ. 26 minus 2 74. Someone is drawing on the screen. Please stop. Don't do that. Okay, don't draw on the screen, please. Okay, so since ಇದು ascending order ಅಲ್ಲಿ ಇದೆಯಲ್ವಾ, so we'll do 26 minus 2 74 minus 26 ಈ ತರ. So first, what is 26 minus 2? 24. Yes, 24. Next, we'll move to the next 2 numbers. 24. 24. Yes, correct. Next 2 numbers, what is 74 minus 26? 48. 48. 48. 48. Yes. 48. Yes, correct. Now again next 2 numbers. What is 98 minus 74? 24.
24. Correct. 24. 24. Yes, correct. Now again, next two numbers. What is 146 minus 98? 48. 48. So now E pattern nodi. First 24 ಮತ್ತೆ 48, again 24, again 48. So ನಮಗೆ ಇಲ್ಲಿ next number ಏನ್ ಬರುತ್ತೆ ಪ್ಯಾಟರ್ನ್ ಅಲ್ಲಿ? Answer 170. Okay, answer is fine, but slowly ಮಾಡೋಣ. Everyone should understand. No, good. Whoever said answer, that's correct. But let's do it slowly. So ಇಲ್ಲಿ ಪ್ಯಾಟರ್ನ್ ಅಲ್ಲಿ 24 add ಆಗುತ್ತೆ. ಬಂತು, again 48, again 24, again 48. So ಇಲ್ಲಿ ಏನ್ ಬರುತ್ತೆ? Are you understanding, everyone? Twenty-four add ಆಗುತ್ತೆ. Yes, correct. 24. So the pattern nodi 2 plus 24. 2 plus Answer 24 is 170. 26. Yes. So 26 plus 48, 74. 74 plus 24, 98. 98 plus 48, 146. So final answer eno 146 plus this number 24, which is 170. So it is option A. ಎಲ್ಲರಿಗೂ ಅರ್ಥ ಆಯ್ತಾ? If anyone has a doubt, please ask me now. No doubt. Okay. No doubt, ma'am. Nice. No doubt, ma'am. No doubt, ma'am. Okay, good then. Okay. We'll do one more question. Okay. No, ma'am. This is the question. I'll give you the options. ಇದೆ ಕಣೋ ಮ್ಯೂಟ್ ಮಾಡೋದು. Please mute your mics, everyone. When I ask you a question, you can unmute. Ascending order. Yes, correct. It's in ascending order. 38, 48, 68, 108. 35. 188 and 31. okay. So again, what is the first step? Finding the difference. Correct? So the ascending order alli ideyalva, so reverse order means 48 minus 38, 68 minus 48, 108 minus 68, 188 minus 108 ಮಾಡಬೇಕು. So first 48 minus 38 is 10. Yes, 10. correct. Now move on to the next two numbers. 68 minus 48 is to 28. 20. 108 minus 68, 20. 20. 108 minus 68, how much? 40. Yes, 40. 40. Next two numbers. 40. 8 minus 80. Next 80. 80. 80. Yes, correct. 80. Correct. So 80. yeah, correct. So now the pattern nodi 10, 20, 40, 80. 40. This is the pattern. ಇಲ್ಲಿ ನಿಮ್ಗೆ ಅರ್ಥ ಆಯ್ತಾ ಪ್ಯಾಟರ್ನ್ ಏನು ಅಂತ? 10, 20, 40, 80. Any idea? Ma'am, answer B. Answer is what? B. B. B.
Okay, can you tell me? B, ma'am. Yeah, B. Ma'am. One of you, please tell how did you get B? 88. Add 100. Mike is. Ma'am, add 160. Yeah. Who is telling the answer? Can you please tell your name? My name is Vinod, ma'am. Okay. So everyone else, Varshita, Muttu, Gowda, please turn off your mic. Okay. Answer 348. Yeah, correct. Because see, I'll explain. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ I'll explain now. Please listen. ಇದು ಪ್ಯಾಟರ್ನ್ ಏನು ಅಂದ್ರೆ 10, 20, 40, 80. ಇದು ಹೆಂಗ್ ಬರುತ್ತೆ 10 into 2 is 20 into 2 20 20 into 2 40 40 into 2 is 80. So 80 into 2 is 2. What is 80 into 2? 160. Correct. So, 160. correct. So pattern ನಮಗೆ pattern ಬಂತು. So 160. 38 plus 10. 160. Yeah, correct. So 38 plus 10 is 48. 48 plus 20 is 68. 68 plus 40 is 108. 108 plus 80 is 188. So ನಮ್ಗೆ ಇಲ್ಲಿ ಏನ್ ಬರುತ್ತೆ 188 plus 160 is equal to 348. correct. Good. 348. So this is the answer. Option B 348. ಎಲ್ಲರಿಗೂ ಅರ್ಥ ಆಯ್ತಾ ಇದು? Miss. Yes. If anyone has Yes, ma'am. ask me. No doubts, ma'am. Okay. Please mute your mic. I think it is Varshita. Please mute your mic. Disturbance ಜಾಸ್ತಿ ಬರ್ತಿದೆ. So please mute your mic. Okay. ಇದು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ಈ ತರ ಲೆಂತಿಯಾಗಿ ಐ ಆಮ್ ರೈಟಿಂಗ್ ಮೆನಿ ಸ್ಟೆಪ್ಸ್ ಅಂಡ್ ಎಕ್ಸ್ಪ್ಲೇನಿಂಗ್ ಬಟ್ ನೀವು ಎಕ್ಸಾಮ್ ಅಲ್ಲಿ ಯು ಶುಡ್ ವೆರಿ ಕ್ವಿಕ್ ವೆರಿ ಫಾಸ್ಟ್ ಮಾಡಬೇಕು ಅಷ್ಟು ಟೈಮ್ ಇರಲ್ಲ ನಿಮ್ಗೆ ಅಲ್ವಾ ಸೊ ಯು ಶುಡ್ ಡೂ ಇಟ್ ವೆರಿ ಫಾಸ್ಟ್ ಈ ತರ ಸ್ಟೆಪ್ ಬೈ ಸ್ಟೆಪ್ ರೈಟಿಂಗ್ ಸೋ ಮೆನಿ ನಂಬರ್ಸ್ ಸ್ಟೆಪ್ ಬೈ ಸ್ಟೆಪ್ ಆ ತರ ಬರೆದ್ರೆ ಟೂ ಮಚ್ ಟೈಮ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್ ಬಟ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಟೈಮ್ ವೆರಿ ಇಂಪಾರ್ಟೆಂಟ್ ರೈಟ್ ಸೊ ಯು ಶುಡ್ ಬಿ ಫಾಸ್ಟ್ ಅಟ್ ಇಟ್ ಸೊ ಹಂಗಿರ್ಬೇಕು ಅಂದ್ರೆ ಯು ಶುಡ್ ಪ್ರಾಕ್ಟಿಸ್ ಮೋರ್ ಕ್ವೆಶನ್ಸ್ ಪ್ರಾಕ್ಟಿಸ್ ಮಾಡಿದ್ರೆ ಯು ಕ್ಯಾನ್ ಪಿಕಪ್ ಇವಾಗ ಈ ತರ ಇದೆಲ್ಲ ಮಾಡಕ್ಕೆ ಟೈಮ್ ಇರಲ್ಲ ಎಕ್ಸಾಮ್ ಅಲ್ಲಿ ಸೊ ಕ್ವಿಕ್ಲಿ ಯು ಶುಡ್ ಜಸ್ಟ್ ಸಿ ದ ನಂಬರ್ ಸೀರೀಸ್ ಕ್ವಿಕ್ಲಿ ಡಿಫ್ರೆನ್ಸ್ ಏನು ಅಂತ ಇಲ್ಲಿ ಬರಿಬೇಕು ಓಕೆ ಜಸ್ಟ್ ಎಕ್ಸಾಮ್ ಅಲ್ಲಿ ಇಲ್ಲಿ ಕ್ವೆಶನ್ ನೋಡಿದ್ಮೇಲೆ ಯು ಶುಡ್ ಕ್ವಿಕ್ಲಿ ರೈಟ್ ದ ಡಿಫರೆನ್ಸ್ 48 minus 38 10 then 20 then 40 then 80 ಸೊ ಇಲ್ಲಿ ಪ್ಯಾಟರ್ನ್ ಏನು ಅದು ಗೊತ್ತಾಗತ್ತೆ ಬಿಕಾಸ್ ಇಟ್ ಇಸ್ 10 into 2 20 20 into 2 40 40 into 2 80 ಸೊ ನೆಕ್ಸ್ಟ್ ಪ್ಯಾಟರ್ನ್ ಏನ್ ಬರುತ್ತೆ 80 into 2 160 ಸೊ ಫೈನಲ್ ಆನ್ಸರ್ ಇಸ್ 188 plus 160 348 that's it within 30 seconds or 1 minute ನಿಮ್ಗೆ ಆನ್ಸರ್ ಬರಬೇಕು ಓಕೆ ಸೊ ಅದು ಇಫ್ ಯು ಕೀಪ್ ಪ್ರಾಕ್ಟಿಸಿಂಗ್ ಮೋರ್ ಕ್ವೆಶನ್ಸ್ ಯು ವಿಲ್ ಗೆಟ್ ಇಟ್ ಅಂಡ್ ನಂಬರ್ ಸೀರೀಸ್ಗೆ ಮೇನ್ಲಿ ನೀವು ಟೇಬಲ್ಸ್ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತಿದ್ರೆ ಯು ಕ್ಯಾನ್ ಡೂ ಇಟ್ ಫಾಸ್ಟರ್ ಓಕೆ ಸೊ ಫಾರ್ ಟುಡೇ ಇವಾಗ ಹಾಫ್ ಅನ್ ಅವರ್ ಕ್ಲಾಸ್ ಸೊ ಫಾರ್ ಟುಡೇ ದಿಸ್ ಇಸ್ ಇನಫ್ ನಾಳೆ we'll practice more questions, different type of questions in number series itself. Okay, so if anyone has any doubt, you can ask me now. Hello? Hello? Yeah, any doubts, anyone? No. Okay then.
Oh, ma'am. Thank you, ma'am. Okay, then we'll meet Thank you, tomorrow, ma'am. same time. Okay, 6 to 6:30. Sorry, 6:30 to Thank you, 6:30. ma'am. Thank you, ma'am.